ಚಾರ್ಜಿಂಗ್ ಸ್ಟೇಷನ್ ಇತ್ತು, ಎಲೆಕ್ಟ್ರಿಸಿಟಿನೇ ಇಲ್ಲ, ಕರೆಕ್ಟ್ ಆಗಿಲ್ಲ ಅಂತ. ಇದು ಫಸ್ಟ್ ಟೈಮಲ್ಲಿ ಆಗ್ತಿರೋದು. ನಾನು 1 ವರ್ಷದ ಮುಂಚೆ ಬಂದಾಗ ಅಲ್ಲೂ ಸೇಮ್ ಅದೇ ಪ್ರಾಬ್ಲಮ್ ಇತ್ತು. ಈಗಲೂ ಅದು ಸಾಲ್ವ್ ಆಗಿಲ್ಲ. ರೆಡ್ಡಲ್ಲೇ ತೋರಿಸ್ತಿರುತ್ತೆ, ಆಫಲ್ಲೇ ಇರುತ್ತೆ ಅದು ಗ್ರಿಡ್. 250 230 ಅನ್ನಂಗೆ 0 ಹಿಂದಕ್ಕೆ ಫೋಲ್ಡ್ ಮಾಡ್ಬಿಟ್ಟವ್ರೆ. ನೋಡಿದವ್ರಿಗೆ ಹೆಂಗೆ ಅನ್ಸುತ್ತೆ ಅಂದರೆ, ಓ ಇದೇನಪ್ಪ ಈಗ ಹೆಂಗಿದೆ ವರ್ತ ಅನ್ನಂಗೆ ಅನ್ಸುತ್ತೆ. ಕೈ ಹಾಕ್ಬಿಡ್ತಾರೆ ಅದಕ್ಕೆ. ಆಮೇಲೆ ಕೈ ಹಾಕಿ ಬಿಲ್ ಮಾಡ್ಸಕ್ಕೆ ಹೋದಾಗ ಗೊತ್ತಾಗೋದು. ಅಯ್ಯೋ, ಏನೆಲ್ಲ ಮಾಡಿಸ್ತಾರೆ ನೋಡಿ. ಮತ್ತು ಇನ್ನೊಂದೇನೆಂದರೆ ಅಲ್ಲಿ ಎಂಟ್ರಿ ಆಗ್ತಿದ್ದಂಗೆನೇ ನೋ ವಿಡಿಯೋ ಅಂತ ಅಂದ್ಬಿಟ್ರು. ದೊಡ್ಡ ಶಾಪಲ್ಲಿ ಏನಕ್ಕೆ ರೇಟ್ ಬಿಟ್ಕೊಡಲ್ಲ ಅಂದರೆ ಮೇಯ್ನು ಅವ್ರು ಬಾಡಿಗೆ ಕೊಟ್ಟರು. ಅದೇ ನಮ್ಮ ತಲೆ ಮೇಲೆ ಹಾಕ್ಬೇಕು. ವೆಲ್ಕಮ್ ಟು ಅನದರ್ ವಿಡಿಯೋ. ಇನ್ನೊಂದು ವಿಡಿಯೋಗೆ ಸ್ವಾಗತ. ಈಗ ನಾನು ಕೆಲವೊಂದು ಅಪ್ಗ್ರೇಡ್ಸ್ ಮಾಡಿಕೊಂಡು ಇವತ್ತು ಹೆಂಗೆ ಅಂದರೆ, ನಾನು ನನ್ನ ಕಾಲೇಜ್ಗೆ ಹೋಗಿ ನನ್ನ ಒಂದು ಡಿಗ್ರಿ ಸರ್ಟಿಫಿಕೇಟ್ ಕಲೆಕ್ಟ್ ಮಾಡ್ಕೊಂಡು ಬರಬೇಕಾಗಿತ್ತು. ಸ್ವಲ್ಪ ಲೇಟ್ ಆಗಿತ್ತು, ಈ ಒಂದು ಗ್ರ್ಯಾಜುಯೇಷನ್ ಡೇ ಆದ್ರೂ ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ. VTVಯಿಂದ ಬರೋದು ಲೇಟ್ ಆಗಿತ್ತು. ಆ್ಯಂಡ್ ಈಗ ಇದು ಬಂದ್ಬಿಟ್ಟು ವ್ಲಾಗ್ ಕಮ್ ಇನ್ಫಾರ್ಮೇಟಿವ್ ವಿಡಿಯೋ ಟೈಪ್. ಏನಂದರೆ, ನಾನು ನಮ್ಮ ಅಮ್ಮಂಗೆ ಕನ್ವಿನ್ಸ್ ಮಾಡಿ 2 ವೀಲರಲ್ಲಿ ಅಂದರೆ ಏಥರ್ ಬ್ಯಾಟ್ರಿ ವೆಹಿಕಲಲ್ಲಿ ರಿಯಲ್ ವರ್ಲ್ಡ್ ರೇಂಜ್ ಹೆಂಗಿರುತ್ತೆ, ಎಕ್ಸ್ಪೆಕ್ಟೇಷನ್ ಮೀಟ್ ಆಗುತ್ತೆ, ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ, ಅದು ಒಂದು ಪ್ರಾಕ್ಟಿಕ್ಯಾಲಿಟಿ ಹೆಂಗಿದೆ ಅನ್ನೋ ಥರ ಇದೊಂದು ವಿಡಿಯೋ ಮಾಡೋಣ ಅಂತಿದ್ದೀನಿ. ನಮ್ಮಮ್ಮನೂ ಇದರೊಳಗಡೆ ಈ ವಿಡಿಯೋದಲ್ಲಿದ್ದಾರೆ. ಈಗ ತುಮಕೂರಿಂದ ಯಲಹಂಕಗೆ ಹೋಗಿ, ಯಲಹಂಕದಲ್ಲಿ ನಿಟ್ಟೆ ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ ಆ್ಯಂಡ್ ಪ್ಲ್ಯಾನಿಂಗ್ ಡಿಸೈನ್ ಅಂತ ಕಾಲೇಜ್ ಹೆಸರು. ಈಗ ಅಲ್ಲಿವರೆಗೂ ಹೋಗಕ್ಕೆ ರೆಡಿನೇ ನಮ್ಮ ನೀನು? ರೆಡಿ. ಓಕೆ. ಇದೇ ನನ್ನ ವೆಹಿಕಲ್ಲು, ಇದೇ ಏಥರ್ 450X. ಇದು 3.7 kW ವೆಹಿಕಲ್. ಇದು 1 year ಆಗಿದೆ ತಗೊಂಡು. 13,500 ಅರೌಂಡ್ ಓಡಿದೆ ಗಾಡಿ. 13,560 ಕಿಲೋಮೀಟರ್ಸ್ ಓಡಿದೆ. ಸೊ ಇಲ್ಲಿಂದ ಎತ್ಕೊಂಡು ಹೋಗೋದು. ಈಗ ಫುಲ್ ಪ್ಯಾಕ್ ಆಗಿಬಿಟ್ಟಿದ್ದೀವಿ. ಡಬಲ್ ಹೆಲ್ಮೆಟ್ ಅಲ್ಲ ಬೆಂಗಳೂರಿಗೆ ಹೋಗೋಕ್ಕೆ, ಅದಕ್ಕೇ ಡಬಲ್ ಹೆಲ್ಮೆಟ್ ಹಾಕೊಂಡು ಅವ್ರನ್ನೂ ಡಬಲ್ ಹೆಲ್ಮೆಟ್ ಹಾಕೊಂಡು ಕುಂಡ್ರಿಸ್ಕೊಂಡು. ತುಮಕೂರಲ್ಲಿ ಡಬಲ್ ಹೆಲ್ಮೆಟ್ ಇಲ್ಲ, ಬಟ್ ಬೆಂಗಳೂರಲ್ಲಿ ಡಬಲ್ ಹೆಲ್ಮೆಟ್ ಇರೋದ್ರಿಂದ ಇಲ್ಲಿಂದನೇ ಪ್ರಿಕಾಷನ್ನು. ಫುಲ್ಲು ಸನ್ಸ್ಕ್ರೀನ್ ಜಾಕೆಟ್ ಹಾಕೊಂಬಿಟ್ಟು ಮಾಸ್ಕೆಲ್ಲ ಹಾಕ್ಕೊಂಡು ಎಷ್ಟು ಸೇಫ್ಟಿ ಮಾಡ್ಕೊಂಡು ಹೋಗೋಕ್ಕಾಗುತ್ತೋ ಅಷ್ಟು ಸೇಫ್ಟಿ ಮಾಡ್ಕೊಂಡು ಈಗ ಹೋಗೋದು. ಈಗ ಹೊರಡ್ತೀವಿ. ಸರಿ, ಜರ್ನಿ ಈಗ ಸ್ಟಾರ್ಟ್. ಬಾಯ್. ಫೈನಲಿ ಈಗ ಬಂದು ಕಾಲೇಜಿಗೆ ರೀಚ್ ಆದ್ವಿ. ಜರ್ನಿ ಬಗ್ಗೆ ಆಮೇಲೆ ಹೇಳ್ತೀನಿ ನಾನು. ಈಗ ನಾನು ನಮ್ಮ ಕಾಲೇಜನ್ನ ತೋರಿಸ್ತೀನಿ. ಇದೆ ನಮ್ಮ ಕಾಲೇಜು, ನಾನು ಓದಿದ್ದಂಥ ಕಾಲೇಜ್ ನಿಟ್ಟೆ ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ ಪ್ಲ್ಯಾನಿಂಗ್ ಆ್ಯಂಡ್ ಡಿಸೈನ್ ಅಂತ. ಇಲ್ಲಿ ನಾವು ಮಾಡಿದಂಥ ಆರ್ಟ್ ವರ್ಕ್ಸ್ ಇದೆ, ಗ್ಯಾಲರಿ. ಇದು ನಮ್ಮ ಸ್ಟುಡಿಯೋ ವರ್ಕ್ಸ್. ಇದು ಮಿನಿಯೇಚರ್ ಮಾಡೆಲ್ಸ್. ಅಂದರೆ ಇದು ನಾವು ಮಾಡಿರೋದಲ್ಲ, ಇದೆಲ್ಲ ಆರ್ಕಿಟೆಕ್ಟ್ ಸ್ಟೂಡೆಂಟ್ ಜಾಸ್ತಿ ಮಾಡಿರೋದು. ನಾವು ಜಾಸ್ತಿ ಈ ಶೀಟ್ಸಿಗೆ ಸೀಮಿತ ಜಾಸ್ತಿ ಇತ್ತು.
ಇದು ಅರ್ಬನ್ ಪ್ಲಾನಿಂಗ್ ಮತ್ತು ಅರ್ಬನ್ ಡಿಸೈನ್ ರಿಲೇಟೆಡ್ ಇವೆಲ್ಲ ಆರ್ಟ್ಸ್. ಮತ್ತು ಗೋಡೆ ಮೇಲೆ ಕಾಣ್ತಿರೋದೆಲ್ಲ ಸ್ಟುಡಿಯೋ ಶೀಟ್ಸ್ಗಳು. ತುಂಬ ಇದೆ, ಪ್ರತಿಯೊಂದು ಫ್ಲೋರ್ಸಲ್ಲೂ ಇದೆ. ಬಟ್ ನಾನು ಬರೀ ಒಂದು ಫ್ಲೋರ್ ಮಾತ್ರ ತೋರಿಸ್ತಾ ಇದ್ದೀನಿ. ಇದೇ ನಾನು ಇದ್ದಿದ್ದ ಬ್ಲಾಕ್. ಇದು ಆರ್ಕಿಟೆಕ್ಚರ್ ಪ್ಲಾನಿಂಗ್ ಡಿಸೈನ್ ಬ್ಲಾಕ್. ಇದು ನಮ್ಮ ಸದ್ಯದ ಪರಿಸ್ಥಿತಿ ಏನಂದರೆ ರೈಡ್ ಮೂಡಲ್ಲಿ ಬಂದ್ವಿ. 93.4 ಕಿಲೋಮೀಟರ್ ಅಷ್ಟೇ ಕೊಟ್ಟಿದ್ದು. ಇದನ್ನ ರೈಡ್ ನಂಬ್ಕೊಂಡು ಆಮೇಲೆ ಎಕೋದಲ್ಲಿ ಬಂದ್ವಿ. ಎಕೋದಲ್ಲೂ ಕೊಡಲಿಲ್ಲ. ಇನ್ನೂ 2-3 ಕಿಲೋಮೀಟರ್ ಇದೆ ಚಾರ್ಜಿಂಗ್ ಸ್ಟೇಷನ್ಗೆ. ಒಂದು ಚಾರ್ಜಿಂಗ್ ಸ್ಟೇಷನ್ ಇತ್ತು. ಆ ಚಾರ್ಜಿಂಗ್ ಸ್ಟೇಷನಲ್ಲಿ ಏನೋ ಎಲೆಕ್ಟ್ರಿಸಿಟಿನೇ ಇಲ್ಲ, ಕರೆಕ್ಟಾಗಿಲ್ಲ ಅಂತ. ಇದು ಫಸ್ಟ್ ಟೈಮಲ್ಲಿ ಆಗ್ತಿರೋದು. ನಾನು 1 ವರ್ಷದ ಮುಂಚೆ ಬಂದಾಗ ಅಲ್ಲೂ ಸೇಮ್ ಅದೇ ಪ್ರಾಬ್ಲಮ್ ಇತ್ತು. ಈಗಲೂ ಅದು ಸಾಲ್ವ್ ಆಗಿಲ್ಲ. ರೆಡ್ಡಲ್ಲೇ ತೋರಿಸ್ತಿರುತ್ತೆ, ಆಫಲ್ಲೇ ಇರುತ್ತೆ ಅದು ಗ್ರಿಡ್. ಈಗ 0 ಆಗಿದೆ. ಇನ್ನು 2 ಕಿಲೋಮೀಟರ್ ಇದೆ. ಈಗ ಜಸ್ಟ್ ಏತರ್ ಶೋರೂಮ್ ಮುಂದೆ ಬಂದು ಚಾರ್ಜ್ ಹಾಕ್ತಾ ಇದ್ದೀನಿ. ಖಾಲಿ ಆಗ್ಬಿಟ್ಟಿತ್ತು. ಯಾರೋ ಪಾಪ ಡೆಲಿವರಿ ಬಾಯ್ ಬಂದು ಹೆಲ್ಪ್ ಮಾಡ್ದ. ಆ್ಯಕ್ಚುಲಿ ಅವರು ಡೆಲಿವರಿ ಬಾಯ್ಸ್ ಹೆಲ್ಪ್ ಮಾಡ್ತಾರೆ. ಯಲಹಂಕ ಶೋರೂಮಲ್ಲಿ ಏನೋ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ. ಈಗ ಅಮ್ಮ ಮತ್ತು ನಾನು ಮಲ್ಲೇಶ್ವರಂಗೆ ಶಾಪಿಂಗಿಗೆ ಅಂತ ಬಂದಿದ್ದೀವಿ. ಶಾಪಿಂಗ್ ನಮ್ಮ ಅಮ್ಮನೇ ಮಾಡ್ತಿರೋದು. ಇದೊಂದು ಅದೇ ಎಕ್ಸ್ಟ್ರಾ ಆ್ಯಡೆಡ್ ಅಂತ ಹೇಳೋದಲ್ಲ, ಎಕ್ಸ್ಟ್ರಾ ಆ್ಯಡೆಡ್ ಇದೆ. ಈಗ ನಮ್ಮಮ್ಮ ಏನೋ ಶಾಪಿಂಗ್ ಮಾಡತ್ತಂತೆ. ಗಾಡಿ ಹಾಕೋದಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಅದಕ್ಕೆ ನಮ್ಮ ಗಾಡಿನ ಅಲ್ಲಿ ದೂರದಲ್ಲಿ ಹಾಕಿದ್ದೀನಿ. ಏತರ್ನ ಮತ್ತಿದ್ದು ಯಾವುದೋ ಒಂದು ರೋಡು ಅವುಗಳು ಅಲ್ಲಿ ಬ್ಲೂ ಏತರ್ ನಮ್ಮದೇ. ಹಾಂ, ಸೊ ಈಗ ಮಲ್ಲೇಶ್ವರಂನ ಒಳಗಿನ ಗಲ್ಲಿಗಳ ಶಾಪಿಂಗ್ ಪ್ರಾರಂಭ. ಇಲ್ಲಿ ಯಾವುದಕ್ಕೋ ಬಂದರು ಒಡವೆ ಸೆಟ್ನ ನೋಡೋಕ್ಕೆ. ಯಾವ್ದು ನೋಡೋಣ? ಚೆನ್ನಾಗಿದೆ ಅಲ್ಲ ಅದಂದ್ರೆ ಡಿಸೈನ್. ಯಾವುದು? 3 ಸ್ಟೆಪ್ ಎಂದು ಅದಾ? ಗೊತ್ತಿಲ್ಲ, ನನಗೇನು ಗೊತ್ತಾಗುತ್ತೆ, ನೀನು ಹೇಳ್ಬೇಕು. ಚೆನ್ನಾಗಿದೆ ಅಲ್ವಾ ಅಂತಂದ್ರೆ ನೋಡೋಣ. ಚೆನ್ನಾಗಿದೆ ಅಲ್ವಾ? ಓಕೆ 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 ಓಕೆ. ಯಾಕೆ ನಿನಗೆ ಬೇಕಾಗಿರೋ ಥರ ಸಿಗ್ತಿಲ್ವಾ? ಇನ್ನೂ ಇಲ್ಲ, ಕಣ್ಣಿಗೆ ಬಿದ್ದಿಲ್ಲ ಇನ್ನು. ಬಾಪ ನೆಕ್ಸ್ಟ್ ಅಂಗಡಿ. ಈಗ ನಮ್ಮಮ್ಮಂಗೆ ಮೊದಲನೇ ಅಂಗಡಿಲಿ ನಮ್ಮಮ್ಮಗೆ ಬೇಕಾಗಿರೋದು ಸಿಗ್ದಲ್ಲೇ ಡಿಸಪಾಯಿಂಟ್ ಅಂತ ಏನಿಲ್ಲ, ಎಕ್ಸ್ಪೆಕ್ಟೇಷನ್ ಸಿಕ್ತಿಲ್ಲ. ಸುಮ್ಮನೆ ಬಂದ್ಬಿಟ್ಟು ಅಲ್ಲ ಥರ ಈ ತಲೆಯಲ್ಲಿ ಓಡ್ತಿರೋದು. ಹೀಗೆ ಎದುರುಗಡೆ ಅಂಗಡಿಗೆ ಒಂದಕ್ಕೆ ಹೋಗೋದು. ನೋಡೋಣ ಅಲ್ಲೇನು ನಮ್ಮಮ್ಮಗೆ ಇಷ್ಟ ಆಗುತ್ತಾ ಇಲ್ವ ನೋಡೋಣ. ಸೆಟ್ಟಲ್ಲಿ ನೋಡ್ತಾ ಇದ್ದೀನಿ. ಅಲ್ಲಿದೆ ಪಾಪು. ಆ ಕಡೆ ಸೈಡಾ? ಮತ್ತೆ ಆ ಕಡೆ ಹೋಗ್ಬೇಕಾಗ? ಬಾ ಆ ಕಡೆ ಹೋಗೋಣ ಬಾ. ಸರಿ, ರೋಡ್ ದಾಟ.
ವೆಸ್ಟರ್ನ್ ಸ್ಟೈಲ್ ಅಂತೆ ಅಂಗಡಿ ಹೆಸರು. ಓ ಓಲೆಗಳು ನೋಡ್ತಿದ್ದೇನಮ್ಮ. ಅಲ್ಲ ಅಲ್ಲ, ಎಕ್ಸ್ಕ್ಯೂಸ್ ಮಿ, ಮಾವಿನಕಾಯಿ ಡಿಸೈನ್ ಇದೆಯಾ? ಓ ಅದು ಯಾವುದೋ ಸೆಲೆಕ್ಟ್ ಮಾಡ್ತು ಈಗ. ಇದಕ್ಕೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಐತೆ ಅಂದರೆ, ಇದಕ್ಕೂ ಅದಕ್ಕೂ ಡಿಫ್ರೆನ್ಸ್. ಯಾವುದಕ್ಕೂ ಅದಕ್ಕೂ ನಂದೊಂದು ಸೆಟ್ ಇದೆ ಕಣ, ಅದಕ್ಕೆ ಮ್ಯಾಚ್ ಆಗೋದಕ್ಕೆ ನೋಡ್ತಾ ಇದ್ದೀನಿ. ಕನ್ನಡ ಯಾವ ಕಲರ್ ಅಂತ ಕೇಳ್ತಿರೋದು. ಕಲ್ಲರಾ? ಹಾಂ, ಏನೇನು ಯಾವ ಕಲರ್? ಅದರೊಳಗಡೆ ಈ ಡಾಟ್ಸ್ ಇದೆಯಲ್ಲ, ಇದು ಯಾವ ಕಲರಲ್ಲಿ ಬೇಕಾಗಿತ್ತು ಅಂತ ಕೇಳ್ತಿರೋದು. ಪರವಾಗಿಲ್ಲ, ಮಿಕ್ಸ್ ಕಲರ್ ಇದ್ರೂ ಪರವಾಗಿಲ್ಲ. ಅದೇ ಪ್ಲೈನಲ್ಲಿ ಬರುತ್ತಾ? ಪ್ಲೈನ್ ಊಪರೇ ಅದು ಕೊಡೋಗು. ಅಲ್ಲ ನೋಡೋಣ, ಈ ಕಡ್ರ ನೋ ವಿಡಿಯೋಸ ಅಂತ ಇದೀನಿ. ಹಾಂ, ಕಮ್ಮಿ ರೇಟಿಗೆ ಹೆಂಗೋ ಸಿಕ್ತು ಅಪ್ಪ, ಒಳ್ಳೇದೊಂದು ಚಾನ್ಸ್ ಸಿಕ್ಕಿ ಹೊಡೆದೆ ಅಂದರೆ ಅಣ್ಣ ಹೇಳ್ದ. ಅದು ಏನು ಫೋಲ್ಡ್ ಮಾಡಿಬಿಟ್ಟು ಹಿಂದೆಗಡೆ ಇದೆ 0 ಅಂತ. ಅದು ಹೆಂಗಿತ್ತು ಅಂದರೆ 2300 ಅಂತ ಇತ್ತು. 2300 ಅಂತ ಇದ್ದಿದ್ದು, ಆದರೆ ನಮಗೆ ಕಾಣಿಸ್ತಿದ್ದು ಮಾತ್ರ 230 ಅನ್ನಂಗೆ 0 ಹಿಂದಕ್ಕೆ ಫೋಲ್ಡ್ ಮಾಡ್ಬಿಟ್ಟವ್ರೆ. ನೋಡಿದವ್ರಿಗೆ ಹೆಂಗೆ ಅನ್ಸುತ್ತೆ ಅಂದರೆ, ಓ ಇದೇನಪ್ಪ ಈಗ ಹೆಂಗೆ ವರ್ತ ಅನ್ನಂಗೆ ಅನ್ಸುತ್ತೆ. ಕೈ ಹಾಕ್ಬಿಡ್ತಾರೆ ಅದಕ್ಕೆ. ಆಮೇಲೆ ಕೈ ಹಾಕಿ ಬಿಲ್ ಮಾಡ್ಸಕ್ಕೆ ಹೋದಾಗ ಗೊತ್ತಾಗೋದು. ಅಯ್ಯೋ, ಏನೆಲ್ಲ ಯಾಮಾರಿಸ್ತಾರೆ ನೋಡಿ. ಮತ್ತು ಇನ್ನೊಂದೇನಂದರೆ ಅಲ್ಲಿ ಎಂಟ್ರಿ ಆಗ್ತಿದ್ದಂಗೆನೇ ನೋ ವಿಡಿಯೋ ಅಂತ ಅಂದ್ಬಿಟ್ರು ಅಲ್ವಾ? ಅದೇ ಇದೇ ಥರನೇ ಆಗುತ್ತೆ ಅಂತಲ್ಲ, ಈ ಫ್ರಾಡ್ ಕೆಲಸ ಆಗುತ್ತಲ್ಲ ಈ ಥರ. ಫ್ರಾಡ್ ಅಂದರೆ ಏನಮ್ಮ ತಗೊಂಬರ್ತೀವಿ ನಮ್ಮ ಫ್ರಾಡ್ ಅಂತಾನೆ ಹೇಳಕ್ಕಾಗಲ್ಲ. ಈಗ ಹೆಂಗ್ ಹೇಳಕ್ ಹೋಗ್ಬೇಡ. ಈಗ ಬೆಲೆ ನೋಡಿದ ತಕ್ಷಣ ಯಪ್ಪ ಬೇಡ ಅಂದ್ಬಿಡ್ತಾರೆ, ಜಾಸ್ತಿ ಇಷ್ಟಪಡಲ್ಲ ಅವಾಗ. ಈಗ ನಾವು ಸಡನ್ ಆಗಿ ನೋಡ್ತೀವಿ ಅಂತಂದಾಗ ಅವ್ರಿಗೆ ಅದೇ ಒಂದು ಅಡ್ವಾಂಟೇಜ್ ಆಗಿ ಹೋಗ್ಬಿಡುತ್ತದು. ಬಾ ಈಗ ನೆಕ್ಸ್ಟ್ ಹುಡ್ಕೊಂಡು ಹೋಗ್ಬೇಕು. ಆ ಕಡೆ ಸೈಡ್ ಯಾವ್ದಾದ್ರು, ಈ ಕಡೆ ಇಲ್ಲಿ ಎಲ್ಲಿ ಈ ಕಡೆ ಹಾಂ ಇಲ್ಲೊಂದಿದೆ, ಬಾ ಅವಣ. ಸರಿ, ಈಗ ಅಲ್ಲಿಗೆ ಬಾರು ಅಂತಲೇ ಇಲ್ಲ. ಈಗ ಅಲ್ಲೂ ಅಷ್ಟೇ, ಒಂದು ವಿಡಿಯೋ ತೆಗಿಯಕ್ಕೆ ಬಿಡಲಿಲ್ಲ. ಆ್ಯಂಡ್ ಈವನ್ ಡಿಸೈನ್ಸ್ ಇರಲಿಲ್ಲ ಅಲ್ಲಿ ಹೋಗಿದ್ದ ಕಡೆ. ಬೇಕಾಗಿರೋ ಡಿಸೈನ್ಸ್ ಸಿಗಲ್ಲ, ವಿಡಿಯೋ ತೆಗಿಯೋಕ್ಕೆ ಬಿಡಲ್ಲ. ಏನಕ್ಕೆ ಅಂತ ಗೊತ್ತಿಲ್ಲಪ್ಪ. ಏನಾದರೂ ಇಲ್ಲಿ ಯಾರಾದರೂ ಯೂಟ್ಯೂಬರ್ಸ್ ಏನಾದರೂ ಸ್ಕ್ಯಾಮ್ ಮಾಡಿದ್ರಾ ಈ ಅಂಗಡಿದರಿಗೆ? ಏನಾದ್ರು ವಿಡಿಯೋ ತಗೊಂಡು ಅಂತ ಮೇ ಬಿ ಯೂಟ್ಯೂಬರ್ಸ್ ಮಾಡಿರಲ್ಲ, ಯಾರು ಹಿಂಗೆ ವಿಡಿಯೋ ತಗೊಂಡು ಅಲ್ಲಿಗೆ ಹಾಕ್ತೀನಿ ಇಲ್ಲಿಗೆ ಹಾಕ್ತೀನಿ ಆ ಥರ ಸ್ಕ್ಯಾಮ್ ಮಾಡಿರ್ಬೋದು. ಏನೋ ಆಗಿರುತ್ತಷ್ಟೆ. ಚೆನ್ನಾಗಿದೆ ಡಿಸೈನ್ ಇಷ್ಟು. ಯಾವ ಡಿಸೈನ್ ಚೆನ್ನಾಗಿದೆಯಪ್ಪ? ಯಾವ ಡಿಸೈನ್ ಇಷ್ಟ ಆಯ್ತಪ್ಪ? ಯಾವ ಡಿಸೈನು ಇಷ್ಟ ಆಯ್ತಪ್ಪ ಅಂದೆ ನನ್ಗ? ಯಾವ್ದು ಪ್ಲೈನ್ ಇರುತ್ತೋ ಅದು ಇಷ್ಟ ಆಗುತ್ತೆ. ಎಲ್ಲ ಓವರ್ ಆಯ್ತು ಅಷ್ಟು. ಆ ಮಣಿ ತರ ತಾಳಲ್ವ ನೀವು? ಯಾವ್ದು ಮಣಿ ತರ? ಮಣಿಗಳು ಮಣಿ ಮಾಲೆ ಹಾಕೊಂಡು ಓಡಾಡ್ಬೇಕು. ಇದು ಯಾವ್ದು? ಲಾಂಗ್ ಚೈನ್. ಇದು? ಕಾಸು ಮತ್ತೆ ಕಾಸು ಸರ ಆ ಥರದ್ದು ಬೇಡ ಕಣಪ್ಪ. ಇಲ್ಲಿ ನೋಡು. ಸೆಟ್ಟಲ್ಲೇ ಇದೆ. ಸೆಟ್ ಕಾಸ್ಟ್ ತರ ಎಲ್ಲ ಅಲ್ಲ, ಇದು ಚೆನ್ನಾಗಿದೆ. ಸೈಡ್ ಇನ್ ಪಕ್ಕದ್ದು ಈಗ ಬೆಲೆನ ರೇಟ್ ಎಷ್ಟು ಹೇಳ್ತಾರೆ? ಅದು ತೆಗೀರಿ. ಅದು ಇದು ಸಿಂಗಲ್ ಪೀಸ್ ಕೊಡಲ್ವಾ?
తీసుకుంటేనప్పా ಅದೇನಾ ಇದು ಎಲ್ಲಿದೆ ಅಕೌಂಟ್ ಈಸ್ಕೊಂಡ್ಬಂದ್ಬಿಡು ಸಪ್ರೇಟ್ ಅಂತ ಓ ಹಂಗೆ ಈಸ್ಕವ ಅಪ್ಪ ಫೋನ್ ಮಾಡ್ದಂತೆ ಫೋನ್ ಎತ್ತಿರುವಂತ ನೀನು ಅಲ್ಲ ಇಲ್ಲ ಇದ್ರಲ್ಲಿ ಆ MRP ಅಲ್ವಾ? ಫುಲ್ ಸೆಟ್ ಇಂದ ಅದು ಓಕೆ ಓಕೆ. ಸೆಟ್ ಫುಲ್ ಸೆಟ್ಟಿನ ಮಾಡ್ತಿದ್ದು ಸಿಂಗಲ್ ಪೀಸ್ ಎಷ್ಟಾಗುತ್ತೆ? ಇಲ್ಲಿ ಗ್ಯಾರಂಟಿ ವಾರಂಟಿ ಎಲ್ಲ ಕೊಡ್ತೀರಾ? ಗ್ಯಾರಂಟಿ ವಾರಂಟಿ ಇರಲ್ಲ, ವಾರಂಟಿ ಮಾತ್ರ. ನೆಕ್ಲೆಸ್ ಬೇಕಾ ಲಾಂಗರ ಬೇಕಾ? ಅಲ್ಲ ನೆಕ್ಲೆಸ್ ಆದ್ರೆ ಇದು ಎಷ್ಟಾಗುತ್ತೆ ಸಿಂಗಲ್ ಪೀಸ್? ಎರಡು ಸೇರಿ ನೀವು ಯಾವ್ದು ತಗೊಂಡ್ರೆ ಇಯರಿಂಗ್ ಬರಲ್ಲ. 2700 ಆಗುತ್ತೆ 2700 ಬರೀ ನೆಕ್ಲೆಸ್ ಇಯರಿಂಗ್ಸ್. ಚೆನ್ನಾಗೈತೆ. ಡಿಸ್ಕೌಂಟ್? ಡಿಸ್ಕೌಂಟ್ಸ್ ಇಲ್ಲ. ಅಲ್ಲಿ ಚಟ್ನಿ ಸಾಂಬಾರ್ ಇದೆ ರಸಂ. ಇಲ್ಲಿ ಪಕ್ಕದಲ್ಲೇ ಮೊನ್ನೆ ಬೇಡವಾ? ಬೇರೆ ನೆಕ್ಲೆಸ್ ಬೇರೆ ಇಲ್ಲ. ಅದೇ ಈ ತರ ಮಾವಿನಕಾಯಿ ಡಿಸೈನ್ಸ್ ಬೇರೆ. ಡಿಸೈನ್ಸ್ ಬೇರೆ ಬೇಡ, ಸಿಕ್ಕಾಪಟ್ಟೆ ಕಾಸ್ಟ್ಲಿ ಸಾಂಬಾರ್ ಏನೋ ತರಬೇಡ. ಇಲ್ಲಿ ನೋಡಿ ಈ ಕಡೆ ಸೈಡ್ ಇಲ್ಲ ಬಾ ರೇಟ್ ಜಾಸ್ತಿ ಅನ್ಸ್ ಅಲ್ಲ, ಈಗ ಅದೆಲ್ಲ ಅಷ್ಟೇನೆ ಅನ್ಸುತ್ತಪ್ಪ ನನ್ನ ಪ್ರಕಾರ. ಇಲ್ಲ ಏನ್ ಗೊತ್ತಾ, ಈ ಕಡೆ ಕೆಲವೊಂದ್ ಕಡೆ ನಮ್ಗೆ ನೋಡಿದ್ರು ಇಷ್ಟನೂ ಆಗ್ಬೇಕು ಮತ್ತೆ ವರ್ತು ಅನ್ನಿಸ್ಬೇಕು. ಅಂದ್ರೆ ಹಿಂಗೆ ಒಂದು ಅಷ್ಟೊಂದು ಇಷ್ಟನೂ ಆಗಲಿಲ್ಲ, ಕೊಡೋ ದುಡ್ಡಿಗೆ ಹೊರ್ತು ಅನ್ನಿಸ್ಲಿಲ್ಲ. ಓಕೆ, ಇಂಡಿವಿಜುವಾಲಿಟಿ. ಇಲ್ಲೊಂದು ಬ್ಯಾಂಗಲ್ ಶಾಪಿಗೆ ಬಂದರು. ಇದು ಹೆಂಗಪ್ಪ ತೆಗೀದು? ತೆಗೀತೀರಾ? ಎಷ್ಟಾಗುತ್ತೆ ಇದು? 1000. ಕಮ್ಮಿ ಇಲ್ವಾ ರೇಟು? 1000 ಅದು ಫಿಕ್ಸ್ ರೇಟ್, ಡಿಸ್ಕೌಂಟ್ ಮಾಡಲ್ಲ? ಅದರಲ್ಲಿ ಕಮ್ಮಿ ಸೆಟ್ 1000 ಸ್ಟಾರ್ಟಿಂಗ್. ನೋಡಿ ಡಿಸ್ಕೌಂಟ್ ಹಾಕೊಡಿ. 900 ಅಲ್ಲಪ್ಪ ಬೇರೆ ಇದಕ್ಕೆ ನೋಡ್ತಾ ಹಿಂದೆ ಬಂದರು ಜಾಗ ಬಿಡು. ಇದೇ ಟೈಪಲ್ಲಿ ಬೇರೆ ಮ್ಯಾಂಗೋ ಡಿಸೈನ್ ಅಲ್ಲಿ ಬೇರೆ ಇದೆಯಾ ಸೆಟ್ಟು? ಇದಕ್ಕೇನು ಗ್ಯಾರಂಟಿ ಏನಾದ್ರು ಕೊಡ್ತೀರಾ? 1 year ವ್ಯಾರಂಟಿ. ಒನ್ ಇಯರ್. ಕಲರ್ ಏನು ಹೋಗಲ್ಲ, ಕಲರ್ ಶೇಡ್ ಆಗಲ್ಲ. ಎಷ್ಟಿದೆ? 2400. ಕುಂದನ ಒಂದೊಂದು ಸೆಟ್ ಕರಾವಳಿ ಬ್ಯಾಂಗಲ್ಸ್ ಅಂತ ಹೆಸರು. ಇದೆಷ್ಟಾಗುತ್ತೆ ರೇಟು? ಅದೆಷ್ಟಾಗುತ್ತೆ? 1200. 1200. ಫುಲ್ ಎಲ್ಲ ಮ್ಯಾಂಗೋ ಡಿಸೈನ್ ಹೋಗ್ಬಿಟ್ಟು. ಇದು ಸಿಂಗಲ್ ಪೀಸ್ ಕೊಡ್ತೀರಾ? ಒಂದು ಸಿಂಗಲ್ ಪೀಸ್ ಕೊಡಲ್ವಾ? ಇಲ್ಲಿ ಪರವಾಗಿಲ್ಲ, ನೋಡ್ಬೋದು, ವರ್ತಿದೆ ಕಣ. ಯಾವ ಚೆನ್ನಾಗಿದೆ? ಅದು ಚೆನ್ನಾಗಿದೆ ಅಲ್ಲ ಯಾವುದು? ಇದು ಸ್ಟ್ರೈಟಾ? ಇದು ಹ್ಞೂ, ಅದು ಚೆನ್ನಾಯ್ತದ. ಚೆನ್ನಾಗಿದೆ. ಹಾಂ, ಸೆಟ್ ಆದರೆ ಅದನ್ನು ತಗೊಂಬೋದು ನೀನು. ಬೆಸ್ಟ್ ಅಲ್ವಾ? ಹ್ಞೂ, ಅದೇ ಸಾಕು. ಇಲ್ಲ ಕಣ, ಬಿದ್ದೋಗಿದೆ. ಒಂದಿಲ್ಲ ಅಂತಾನೆ ಒಂದಿಲ್ಲ, ಬಿದ್ದೋಗೈತೆ. ಬಿಡು ಹೋಗಿ. ಮಣಿ ದೋಸೆ
ಇದನ್ನ ಹಾಕೊಡಕ್ಕಾಗುತ್ತಾ ಕೇಳ್ಬೇಕಷ್ಟೇ. ಕೇಳು. ಇದು ಹಾಕೊಡಕ್ ಅದು ಸ್ಟೋನ್ ಒಂದು ಬಿದೋಗಿದೆಲ್ಲ ಹಾಕೊಡ್ತೀರಾ? ಹಾಕೊಡ್ತೀರಾ? ಬೇರೆ ಕೊಡಿ ಪೀಸ್ ಅದನ್ನ. ಕೊಡ್ತೀರಾ? ಕೊಡಿ. ಓಕೆನಾ ಅದು ಸ್ವಲ್ಪ ರೇಟ್ ಡಿಸ್ಕೌಂಟಲ್ಲಿ ಕೊಡ್ಬೇಕು. ಫೈನಲ್ ರೇಟ್ ಇಲ್ಲ ಅದನ್ನ ಕೊಡಿ, ಅದನ್ನೇ ತಗೊಂತೀನಿ. ಅದು ಕೊಡ್ಲಾ? ಓಕೆನಾ? ಅದು ಕೊಡಿ, ಡಿಸ್ಕೌಂಟ್ ಹಾಕೊಡಿ ಸ್ವಲ್ಪ. ಅದು ಜಾಸ್ತಿ ಬರ್ತದೆ. ಓಕೆ. ಚೆನ್ನಾಗಿದೆ. ಚೆನ್ನಾಗಿದೆ ತಗೊಬೋದು. ಒಂದು ಕೋಡ್ ಇದೆ, ಅದಕ್ಕೆ ಮೆಹಂದಿ ಇಷ್ಟ ಬಂದಿದೆ. ಇದು ನಿನ್ನೆ ಬಂದ ಡಿಸೈನ್ ಇದೆ ಆ್ಯಕ್ಚುಲಿ. ಹೌದಾ? ನೋಡ್ತೀನಿ. ಬೈಕಲ್ಲಿ ಅದರಲ್ಲಿ ವೈಟ್ ಸೇಮ್ ಡಿಸೈನ್ ಎರಡು ಸೇಮ್ ಡಿಫ್ರೆಂಟ್ ಇಲ್ಲ, ಬಿಂದಿಯಲ್ಲಿ ಇಷ್ಟ ಬಂದಿದೆ ಅಷ್ಟೇ. ಇದು ಓಪನ್ ಈ ತರ ಕಾಣುತ್ತೆ, ಮತ್ತೆ ಕ್ಲೋಸ್ ಅಲ್ಲಿ ಈ ತರ ಇಲ್ಲ ಇಲ್ಲ ಕಾಣುತ್ತೆ. ಇಲ್ಲ, ಬೇರೆ ಇದೆ. ಅಲ್ಲ ಒಂಥರ ಶೈನಿಂಗು ನೀಟಾಗಿ ಕಾಣುತ್ತೆ ನೋಡಿ. ಕಳಿಸ್ಬೇಕು ಇಲ್ಲಿ ಓಕೆ, ನನ್ಗೆ ಇದೇ ಇರಲಿ. ಒಂದು ಡೀಲ್ ನಾನು ಪಕ್ಕ ಮಾಡ್ತೀನಿ ನಮ್ಮಮ್ಮ ಫೈನಲಿ. ಅಲ್ಲ ಅದಲ್ಲಿ ದೊಡ್ಡ ದೊಡ್ಡ ಅಂಗಡಿಗಳಿಗೆಲ್ಲ ಹೋಗಿ ನೋಡೋದಕ್ಕಿಂತ ಈ ಥರ ಅಂಗಡಿಗೆ ಹೋಗಿ ನೋಡಿ, ಸ್ವಲ್ಪ ನಿಮಗೆ ಗೊತ್ತಾಗುತ್ತದೆ ಚೇಂಜ್ ಯಾವ ಥರ ಇದೆ ಅಂತೇಳಿ. ಈ ಥರ ಬಂದರೆ ಅವಾಗ ನಮಗೂ ಅರ್ಥ ಅನಿಸುತ್ತೆ, ತೊಗೊಬೋದು. ಅಷ್ಟೇನಾ? ತಲೆ ಎಲ್ಲ ಹಾಕ್ಬಿಟ್ಟ? ಓಕೆ 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 ನೆಕ್ಸ್ಟ್ ಮಾತಾಡೋಣ. ಈಗ ನಮ್ಮಮ್ಮಗ್ ಬೇರೆ ಅಂಗಡಿಗೆ ಹೋಗೋಣ ಅಂತ ಕೇಳಿದೆ. ಏನೋ ಬೇರೆ ಅಂಗಡಿಯಲ್ಲಿ ನೋಡ್ತೇನಮ್ಮ ಅಂತ. ನಮ್ಮಮ್ಮ ಇದ್ದಿದ್ದು ಇಲ್ಲ ಬೇರೆ ಅಂಗಡಿ ಬೇಡ, ಬೇರೆ ಕಡೆ ಎಲ್ಲ ಇದಕ್ಕಿಂತ ಚೆನ್ನಾಗಿರೋದಿದ್ರೆ ಬೇಜಾರಾಗುತ್ತೆ ನೋಡಕ್ಕೆ, ಇನ್ನು ಕಮ್ಮಿ ರೇಟಿಗಿದ್ರೆ ಅಂತ ಹೇಳ್ತು. ಗೋಯಿಂಗ್ ಬ್ಯಾಕ್ ಟು ವಾಟ್ಸ್ ಆರ್ ವಾಹನ ಏತರ್. ಆಮೇಲೆ ಇನ್ನೊಂದು ಇವರು 1100ಗಪ್ಪ ತಗೊಂಡಿದ್ದು, ಅದನ್ನು ಫೋನ್ಪೇ ಮಾಡಬೇಕಾಗಿತ್ತು. ಬಟ್ ಇದೇ ಡಿವೈಸಲ್ಲಿ ಮಾಡೋದ್ರಿಂದ ಅದು ವಿಡಿಯೋ ರೆಕಾರ್ಡ್ ಆಗಿಲ್ಲ, ಚೌಕಾಸಿ ವಿಡಿಯೋ ರೆಕಾರ್ಡ್ ಆಗಿಲ್ಲ. 1400 ಮಾತಾಡಿದ್ದು ಅವರು, ಹಾಂ, ನಾವು ಬಾರ್ಗೇನ್ ಮಾಡಿದ್ದು 1000 ಕೇಳಿದ್ರು. ನಾವು ಕೇಳಿದ್ವಲ್ಲ 1000 ಕೇಳಿದ್ವ, ಇಲ್ಲ ಆಗಲ್ಲ ಅಂದ್ಬಿಟ್ಟು 1100ಗೆ ಮಾತಾಡಿದಾಯ್ತು. ಹಂಗೂ ಹಿಂಗೂ ಬಾರ್ಗೇನ್ ಮಾಡಿದಾಯ್ತು. ಮಲ್ಲೇಶ್ವರ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಒಳ್ಳೆ ಏರಿಯಾ ಕಣಪ್ಪ. ಎಲ್ಲ ಕಡೆ ನೋಡೋನು ಸ್ಟ್ರೈಟ್ ರೋಡ್ಸು, ಎಲ್ಲಿಂದ ಹೆಂಗಿಂದನಾದ್ರೂ ಬಂದು ಕನೆಕ್ಟ್ ಆಮೇಲೆ ಇನ್ನೂ ಆಗ್ಬೋದು. ಒಂದೇನು ಹೇಳು, ಆಮೇಲೆ ಇಲ್ಲಿ ಇನ್ನೂ ಒಂದೇನು ಹೇಳು, ಏನು ನೆರಳು, ನೆರಳು, ಮೇನು ನೆರಳು, ಶೇಡ್ಸ್. ಆರಾಮಾಗಿ ಓಡಾಡ್ಕೊಂಡು ಅದೇ ಶಾಪಿಂಗ್. ಇದೇನ್ ಗೊತ್ತೇನಮ್ಮ, ಇದು ಮಲ್ಲೇಶ್ವರಮು ತುಂಬಾ ಹಳೇ ಏರಿಯಾದಲ್ಲಿ ಒಂದು ಇದು. ಹೌದಾ? ಬಟ್ ಆದ್ರೆ ಪ್ಲ್ಯಾಂಡ್ ಏರಿಯಾ ಇದು. ಇದನ್ನ ಗ್ರಿಡ್ ಪ್ಯಾಟರ್ನ್ ಅಲ್ಲಿ ಮಾಡಿರೋದು ಎಲ್ಲ ನನ್ನ ಏನು ಪ್ಲಾನಿಂಗ್ ನ. ರೇಟೇ ಬಿಟ್ಕೊಡಲ್ಲ ಅಂತಾರೆ. ಅಲ್ಲ, ದೊಡ್ಡ ದೊಡ್ಡ ಶಾಪಲ್ಲಿ ಏನಕ್ಕೆ ರೇಟ್ ಬಿಟ್ಕೊಡಲ್ಲ ಅಂದ್ರೆ ಮೇಯ್ನು ಅವ್ರು ಬಾಡಿಗೆ ಕಟ್ಟಬೇಕು. ಅದೇ ನಮ್ಮ ತಲೆ ಮೇಲೆ ಹಾಕ್ಬೇಕು. ಅಲ್ಲಲ್ಲ, ಬಾಡಿಗೆ ಕಟ್ಟಬೇಕು. ಎಲ್ಲಿಂದ ಬಾಡಿಗೆ ಕಟ್ತಾರೆ? ವ್ಯಾಪಾರ ರೇಷೋ ಇರ್ಬೇಕು ಅವ್ರಿಗೆ. ನಾವೇ ತಾನೇ ಕಟ್ಟೋದು ಅವ್ರಿಗೆ. ನೀನ್ ಹೆಂಗಮ್ಮ ಕಟ್ತೀಯ? ನೀನ್ ವ್ಯಾಪಾರ ಮಾಡ್ಬೇಕಾದ್ರೆ ಹಂಗೆ. ಹಾ, ಆದ್ರೂ ಸ್ವಲ್ಪ ಹಾ. ಹೋದ್ರೆ ನೋಡ್ಕೊಂಡು ಕೊಡ್ಬೇಕು ಜನಕ್ಕೆ, ಡಿಸ್ಕೌಂಟ್ ಮಾಡಿ. ಏನೋ ಮತ್ತೆ ಏನ್ ಜನ ಗೊತ್ತಾ, ಹೆಂಗ ಅಟ್ರಾಕ್ಷನ್ ಹೆಂಗಾಗುತ್ತೆ ತೀರಾ ಅವ್ರಷ್ಟೊಂದು ಕಂಡೀಷನ್ ತಗೊಬೇಕು ಅಂದ್ರೆ ತಗಂತಾರೆ ಆಯ್ತಾ. ಅವ್ರೇನ್ ಬಂದು ತಗೊಳ್ಳೇಬೇಕು ಅಂತ ಏನಿಲ್ಲ. ಈಗ ನೋಡಪ್ಪ, ಅವರು ಜನ ತಗೊಳ್ಳೋದ್ರಿಂದನೇ ಅಂಗಡಿ ಬಾಗ್ಲು ತೆಗ್ದಿರೋದು, ಇಲ್ಲಾಂದ್ರೆ ಮುಚ್ಚಿರ್ತಿದ್ರು. ಅದನ್ನೇ ಹೇಳೋದು. ಈಗ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಎಲ್ಲ ಅವರೇ ಆಲ್ಮೋಸ್ಟ್ ಈ ತರದಕ್ಕೆ ಹೋಗೋದು. ಈಗ ಮಿಡಲ್ ಕ್ಲಾಸೇ ಹೋಗ್ತಾರೆ ಅಂತ ಹೇಳಕ್ ಆಗಲ್ಲ, ಯಾರು ಬೇಕಾದ್ರೂ ಹೋಗ್ಬೋದು ಆಯ್ತಾ. ಅದು ಅವ್ರ ಏನೋ ಕೆಪಾಸಿಟಿ ಇಷ್ಟ ಆದವರು ಹೋಗ್ತಾರೆ, ಕೆಲವರು ಸ್ಪೆಸಿಫಿಕ್ ಡಿಸೈನ್. ಈಗ ನೋಡಿ, ಈಗ ನೀನು ಮಾವಿನ ಹಣ್ಣಿಂದ ಅಂತಾನೆ ಬಂದಿದೆ, ಅಲ್ಲಿ ಬೇಕಾದ್ರೆ ಅಲ್ಲಿ ಖರ್ಜೂರದ್ದು ಅಂತ ಒಂದಿರ್ಬೋದು, ಅದು ಅವ್ರಿಗೆ ಬಿಟ್ಟಿದ್ದದು, ನಾವೇನು ಹೇಳಕ್ ಆಗಲ್ಲ. ಈಗ ಏನು ಡಿಸೈನ್ ಚೆನ್ನಾಗಿಲ್ಲ ಅಂತ ಹೇಳ್ಕೊಂಡು ನಾವು ಆಚೆ ಬಂದ್ವಿ, ಅದು ನಿನಗೆ ಇಷ್ಟ ಆಗ್ಲಿಲ್ಲ. ಆ ಇಷ್ಟ ಆಗಿಲ್ದ ಡಿಸೈನ್ ಬೇರೆ ಯಾರಿಗೂ ಇಷ್ಟ ಆಗಿರುತ್ತೆ, ಆ ತರ ಇರುತ್ತೆ ಅಷ್ಟೇ.
ಒಟ್ನಲ್ಲಿ ಪ್ರಪಂಚ ಸುತ್ತಬೇಕು ಅಷ್ಟೇ. ಎಲ್ಲ ಆಮೇಲೆ ನಾನು ಅವಾಗ ಗ್ರಿಡ್ ಪ್ಯಾಟ್ರನ್ ಅಂತ ಹೇಳಿದ್ನಲ್ಲ, ಗ್ರಿಡ್ ಪ್ಯಾಟ್ರನ್ ಅಂದ್ರೆ ಏನಿಲ್ಲ, ಪ್ಯಾರಲಲ್ ಆಗಿ ಹಿಂಗೆ ಸ್ಟ್ರೈಟ್ ಎಲ್ಲ ಪ್ಲಸ್ ತರ ಇರುತ್ತೆ. ಹೆಂಗಿರುತ್ತೆ ಅಂದ್ರೆ ಸೇಮ್ ಈ ಚೆಸ್ ಬೋರ್ಡ್ ಅಲ್ಲಿ ಬಾಕ್ಸಸ್ ಇರುತ್ತಲ್ಲ, ಸೇಮ್ ಹಂಗೆ ಇರುತ್ತೆ. ಇದೇನೋ ನಮ್ದು ಗಾಡಿ. ನಮ್ ಗಾಡಿ ಇದೆ. ಏನು ಹಿಂಗ್ ನಿಲ್ಸೋಗ್ಬಿಟ್ಟವ್ರೆ? ಇದೇನಾ ನಮ್ ಗಾಡಿ. ಬೈಕ್ ಯಾರೋ ಹಾಕಿದ್ರು ಅಡ್ಡಡ್ಡ, ಅದನ್ನ ಎತ್ಬಿಟ್ಟವ್ರೆ. ಸೊ ನಮ್ ಗಾಡಿ ಎತ್ಕೊಂಡು ಈಗ ರಾಯಲ್ ಎನ್ಫೀಲ್ಡ್ ಬೇರೆ ಊಟಕ್ಕೆ ಹೋಗೋದು ಅಷ್ಟೇ ಈಗ. ಸರಿ, ಬಾಯ್. ಫೈನಲಿ ಮನೆಗೆ ಬಂದು ತಲುಪಿದ್ವಿ. ನಮ್ಮ ಅವಸ್ಥೆ ನೋಡಿದ್ರೆ ಗೊತ್ತಾಗುತ್ತೆ. ಮೊಪೆಡಲ್ಲಿ ಓಡಾಡೋದು ತುಂಬ ಕಷ್ಟ. ಕರೆಕ್ಟಾಗಿ ಪ್ಲ್ಯಾನ್ ಇಟ್ಕೊಂಡು ನಮ್ಮ ಏಜರೇ ಯೂತ್ಸ್ ಇಟ್ಕೊಂಡು ಹೋದರೆ ಆಗುತ್ತೆ. ಪಾಪ ಅವ್ರಿಗೂ ಬಂದವ್ರಿಗೆ ತೊಂದರೆ. ಈ ಒಂದು ಟೈಮಲ್ಲಿ ಯಲಹಂಕದಲ್ಲಿ ನಮಗೆ ಈ ದೊಡ್ಡಬಳ್ಳಾಪುರದಿಂದ ಯಲಹಂಕ ಹೊಸ ಹೈವೇ ಇತ್ತಲ್ಲ, ಹೊಸ ಹೈವೇ ಮೇಲೆ ಹೋದ್ವಿ. ಅಲ್ಲಿ ಹೋಗಿ ನಾನು ಕಾಲೇಜ್ ಹತ್ರ ಹೋಗೋ ಅಷ್ಟರಲ್ಲಿ ಇಲ್ಲಿ ತೋರಿಸಿದ ರೇಂಜೇ ಬೇರೆ, ಅಲ್ಲಿ ನನ್ನ ಕಾಲೇಜಿಂದ ವಾಪಸ್ ಬರೋ ಅಷ್ಟರಲ್ಲಿ ರೇಂಜು ಡ್ರಾಪ್ ಆಗಿತ್ತು. ಒಂದು 3 ಕಿಲೋಮೀಟ್ರ್ ಡ್ರಾಪ್ ಆಗಿತ್ತು. ಎಸ್ಟಿಮೇಟೆಡ್ ಡಿಸ್ಟೆನ್ಸ್ ಕವರ್ ಮಾಡೋಕ್ಕೆ ಆಗಲಿಲ್ಲ. ಒಂದು 2 ಕಿಲೋಮೀಟ್ರ್ ತೆಳ್ಳಿದ್ದಾಯಿತು. ಅದು ಬಿಟ್ಟರೆ ಬರಬೇಕಾದ್ರೆ ಬರೀ ಎಕೋದಲ್ಲೇ ಬಂದ್ವಿ. ಬೆಂಗಳೂರು ಟು ತುಮಕೂರು ಎಕೋದಲ್ಲೇ ಬಂದ್ವಿ. ಒಂದು 75% ಚಾರ್ಜ್ ಆಗಿತ್ತು. ಯಲಹಂಕದಲ್ಲಿ 1 hour ಕಾದಿದ್ವಿ ಅಲ್ಲೇ ಶೋರೂಮಲ್ಲಿ. ಅದು ಬಿಟ್ಟರೆ ಇನ್ನೆಲ್ಲೂ ಕಾದಿದ್ದಿಲ್ಲ. ಗಾಡಿ ಎತ್ಕೊಂಡು ಎಲ್ಲ ಓಡಾಡಿದೆ. ಬಟ್ ಎಲ್ಲ ಎಕೋದಲ್ಲೇ ಓಡಾಡಿದ್ದು. 90 ತೋರಿಸ್ತಿತ್ತು, 90 ಕಿಲೋಮೀಟ್ರ್ ತೋರಿಸ್ತಿತ್ತು. ಆ 90 ಕಿಲೋಮೀಟರ್ಸಲ್ಲೇ ನಾವು ಓಡಾಡಿ ಅಲ್ಲಿಂದ ತುಮಕೂರವರೆಗೂ ಬಂದಿದ್ದು. ಮತ್ತು ಇನ್ನೊಂದು ಎಲ್ಲಿ ನಮಗೆ ಪ್ರಾಬ್ಲಮ್ ಅನ್ನಿಸ್ತು ಅಂದರೆ ಹೀರೋ ವಿಡಾ ಅವ್ರದ್ದು ಚಾರ್ಜಿಂಗ್ ಸ್ಟೇಷನ್ಗೆ ಹೋದರೆ ಸರಿಯಾಗಿ ಲಾಕ್ ಆಗಿ ಇದಕ್ಕೆ ಕನೆಕ್ಟ್ ಆಗಿ ಚಾರ್ಜೇ ಆಗಲ್ಲ. ಇದರಲ್ಲಿ ಏತರ್ ಅವ್ರದ್ದು ಒಂದು ಆ್ಯಪಲ್ಲಿ ತೋರಿಸ್ತಾರೆ ಗ್ರಿಡ್ ಇದೆ ಹೆಂಗೆ ಅಂತ. ಬಟ್ ವಿಡಾ ಅಂತ ಮೆನ್ಷನ್ ಮಾಡಿರ್ತಾರೆ. ಬಟ್ ಸ್ಟಿಲ್ ಹೋಗಿ ಹಾಕಿದಾಗ ಏನು ಚಾರ್ಜೇ ತಗೊಳ್ಳಲ್ಲ. ಇದೊಂದಾಯಿತು. ಇನ್ನೊಂದು ಸ್ವಲ್ಪ ಜಾಲಹಳ್ಳಿಯಿಂದ ಹಿಂದೆ ಪೀಣ್ಯ ಹತ್ರ ಒಂದು ಸ್ಟೇಷನ್ ಇದೆ ಅಂತ ತೋರಿಸ್ತು. ಆ ಜಾಗಕ್ಕೆ ಹೋದಾಗ ನೋಡಿದ್ರೆ ಸ್ಟೇಷನೇ ಇರಲಿಲ್ಲ. ಹಂಗಾಗಿತ್ತು. ಅವೆರಡು ಪ್ರಾಬ್ಲಮ್ ಆಯಿತು. ಅದಾದಮೇಲೆ ನಾವು ಹೋಗ್ಲಿ ಪರವಾಗಿಲ್ಲ ಅಂದ್ಬಿಟ್ಟು ಎಕೋದಲ್ಲೇ ತುಮಕೂರವರೆಗೂ ಬಂತು. ಪ್ರಾಬ್ಲಮ್ ಏನೂ ಇಲ್ಲ. ಟೋಟಲು ಈಗ ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದ್ರೆ ಚಾರ್ಜ್ ಬೇರೆ ಕಮ್ಮಿ ಇದೆ. ಅದರಿಂದ ಈಗ 7% ಮಿಕ್ಕಿದೆ. ಟೋಟಲು 183 ಕಿಲೋಮೀಟ್ರ್ ಓಡಿದೆ ಗಾಡಿ. ಎಷ್ಟು ಓಡಿದೆ ಅಷ್ಟೇ. ಇನ್ನೇನು ಇನ್ನೂ ಮಧ್ಯದಲ್ಲಿ ಚಾರ್ಜಿಂಗ್ ಸ್ಟೇಷನ್ಸ್ ಬರಬೇಕು. ಮತ್ತು ಏನು ಟೈಮ್ ಇದ್ದರೆ ಬರ್ಬೋದು ಅಷ್ಟೇ. ಟೈಮ್ ಇಲ್ಲ ಅಂದರೆ ಪ್ರಾಕ್ಟಿಕಲ್ ಅಲ್ಲ ಅಷ್ಟೊಂದು ಲಾಂಗ್ ಡಿಸ್ಟೆನ್ಸಿಗೆ. ಸಿಟಿ ಮಾತ್ರ, ಸಿಟಿ ಪ್ಲಸ್ ಇಲ್ಲ. ಸಿಟಿ ಪ್ಲಸ್ ಈಗ ಪಕ್ಕದಲ್ಲೇ ಬೆಂಗಳೂರು ಅಂತ ಡಿಸ್ಟಿಕ್ಕಿಗೆ ಹತ್ರ ಇದೆ. ತುಮಕೂರಿಂದ ಬೆಂಗಳೂರಿಗೆ ಟ್ರಾವೆಲ್ ಮಾಡಿಬಿಡ್ಬೋದು, ಅಲ್ಲಿಂದ ವಾಪಸ್ ಬರ್ಬೋದು. ಅಂದರೆ ಆಗಲ್ಲ, ಕಷ್ಟ ಅಷ್ಟೇ. ಸರಿ, ಆಯಿತು, ಬಾಯ್.